ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಹತೆ ಇಲ್ಲದವರಿಗೆಲ್ಲ ಸಹ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತ ಹೇಳಿಕೊಂಡು ಅನಾವಶ್ಯಕವಾಗಿ ಆಗ್ತಿರುವಂತಹ ಹಣದ ಪೋಲನ್ನು ತಡೆಯೋದಕ್ಕೆ ಇದೀಗ ಮುಂದಾಗಿದೆ ಅಂತಲೇ ಹೇಳಬಹುದು. ಅಂದರೆ ಹೊಸ ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ತಾ ಇದ್ರು. ಆದರೆ ಯಾವಾಗ ಜನಗಳಿಂದ ಈ ಒಂದು ಅರ್ಜಿ ಹಾಕುವಂತಹ ಸ್ಕೀಮ್ಗೆ ವಿರೋಧ ಬರ್ತಾ ಇತ್ತೋ ಇದರ ಒಂದು ಬೆನ್ನಲ್ಲೇ ಇದೀಗ ಸರ್ಕಾರ ಅದನ್ನು ಕೈ ಬಿಟ್ಟಿದೆ. ಆ ಒಂದು ಸ್ಕೀಮ್ ಮಾಡುವಂತಹ ಪ್ಲಾನ್ ಇತ್ತು, ಅದನ್ನು ಇದೀಗ ಕೈ ಬಿಟ್ಟಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಕಡ್ಡಾಯ ದಾಖಲೆಗಳೊಂದಿಗೆ ಕೇವಲ ಮರುಪರಿಶೀಲನೆ ನಡೆಸೋದಕ್ಕೆ ಇದೀಗ ಸರ್ಕಾರ ತೀರ್ಮಾನ ಮಾಡಿದ್ಯಂತೆ. ಇದು ಸಹ ಗೊತ್ತಾಗ್ತಾ ಇದೆ. ಗೃಹಲಕ್ಷ್ಮಿ ಬಗ್ಗೆ ಹೆಚ್ಚಾಗಿ ಯಾರು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅಷ್ಟು ಸುಲಭವಾಗಿ ಸರ್ಕಾರ ಯಾವುದನ್ನು ಸಹ ಒಂದು ಸ್ಕೀಮನ್ನು ನಿಲ್ಲಿಸೋದು ಅಷ್ಟು ಸುಲಭವಾದಂತಹ ಮಾತಲ್ಲ. ಸರ್ಕಾರದ ಉದ್ದೇಶ ಕೇವಲ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹೋಗಬೇಕು ಅನ್ನೋದು ಅಷ್ಟೇ. ಆದರೆ ಅವರು ಅಂದ್ಕೊಂಡಂತೆ ಆಗದೆ ಬೇರೆ ರಾಜ್ಯದವರು ಸಹ ಅಂದರೆ ಅರ್ಹತೆ ಇಲ್ಲದವರಿಗೆ, ಅದರಲ್ಲೂ ಸರ್ಕಾರ ಏನೇ ಸ್ಕೀಮ್ ಮಾಡಲಿ ಅದು ಒಂದು ಎಲೆಕ್ಷನ್ ಪರ್ಪಸನ್ನು ಇಟ್ಕೊಂಡು ಮಾಡ್ತಾರೆ. ವೋಟಿಂಗ್ ಎಲಿಜಿಬಿಲಿಟಿ ಯಾರಿಗೆ ಇರುತ್ತಲ್ಲ ಅಂಥವ್ರಿಗೆ ಮಾತ್ರ ಈ ಒಂದು ಸ್ಕೀಮ್ ಹೋಗಬೇಕು, ಅವರಿಗೆ ಇಂಥ ಸ್ಕೀಮ್ ಸಿಗಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಒಂದು ಉದ್ದೇಶ ಇರುತ್ತೆ. ಅಂಥದ್ರಲ್ಲಿ ಬೇರೆ ರಾಜ್ಯದವರು ಇಲ್ಲಿ ಬಂದು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಹಣವನ್ನು ತಗೋತಾ ಇರ್ತಾರೆ. ಅಂದರೆ ಇಂಥವರಿಗೆ ಗೃಹಲಕ್ಷ್ಮಿ ಹಣ ತಲುಪೋದು ಬೇಡ ಅಂತ ಹೇಳಿಬಿಟ್ಟು ಈ ಒಂದು ರೀತಿಯಾದಂತಹ ಒಂದು ಹೊಸದಾಗಿ ನಾನು ಅರ್ಜಿಯನ್ನು ಹಾಕಿಸುವಂತಹ ಒಂದು ಪ್ಲಾನನ್ನು ಸರ್ಕಾರ ಮಾಡಿದ್ರು. ಆದರೆ ಒಂದು ಜನರ ವಿರೋಧ ವ್ಯಕ್ತ ಆಗುತ್ತೆ. ಹಾಗೆ ಹೊಸ ಅರ್ಜಿ ಹಾಕೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೂ ಸಹ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಮಹತ್ವವಾದಂತಹ ನಿರ್ಧಾರವನ್ನು ಇದೀಗ ಸರ್ಕಾರ ತಗೊಂಡಿದೆ. ಈಗ ಅರ್ಜಿ ಹಾಕುವಂತಹ ಪ್ಲಾನ್ ಕ್ಯಾನ್ಸಲ್ ಮಾಡಿ ಏನಿದ್ದಾರೆ ಈ ಗೃಹಲಕ್ಷ್ಮಿ ಫಲಾನುಭವಿಗಳೇನಿದ್ದಾರೆ ಯಾರಿರ್ತಾರೆ ಅವರು ಗೃಹಲಕ್ಷ್ಮಿಗೆ ಏನೇನು ಡಾಕ್ಯುಮೆಂಟ್ ಅವಶ್ಯಕತೆ ಇರುತ್ತೋ ಅದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತೆ ರೀವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಇದು ಯಾವ ರೀತಿ ಒಂದು ಡಾಕ್ಯುಮೆಂಟ್ಸನ್ನು ರೀವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ? ನೀವೆಲ್ಲ ಒಂದು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ಯೂ ನಿಂತ್ಕೊಂಡು ಆ ಆಫೀಸ್ ಹತ್ರ ಬೆಳಗಿನಿಂದ ಸಂಜೆ ತನಕ ಕಾಯ್ಕೊಂಡು ರೀವೆರಿಫಿಕೇಷನ್ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಇದು ಒಂದು ಸರ್ಕಾರದ ಒಂದು ಹೊಸ ಪ್ಲಾನ್ ಆಗಿದ್ದರೆ ಹಾಗೆ ಅಧಿಕಾರಿಗಳು ಮನೆ ಮನೆಗೆ ಬರ್ತಾರಂತೆ. ಮನೆಗೆ ನಿಮ್ಮ ಮನೆಗಳಿಗೆ ಬಂದುಬಿಟ್ಟು ಸರ್ವೆ ಮಾಡ್ತಾರಂತೆ. ಸರ್ವೆ ಮಾಡಿ ಆ ವೇಳೆ ನಿಮಗೆ ಒಂದು 10 ಪ್ರಶ್ನೆಗಳನ್ನು ಕೇಳ್ತಾರಂತೆ. ಅಂದರೆ ಯಾವ್ಯಾವ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋದಾದರೆ, ನಿಮ್ಮ ಆಧಾರ್ ಕಾರ್ಡ್, ಯಜಮಾನಿ ಹೆಸರು, ಅಂದರೆ ನಿಮ್ಮಲ್ಲಿ ರೇಷನ್ ಕಾರ್ಡ್ ಮೇನ್ ರೇಷನ್ ಕಾರ್ಡ್ ಕೇಳ್ತಾರೆ. ರೇಷನ್ ಕಾರ್ಡಲ್ಲಿ ಯಾರು ಯಜಮಾನಿ ಇರ್ತಾರೆ, ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅವ್ರ ಹೆಸರು ಎಲ್ಲ ಕನ್ಫರ್ಮೇಷನ್ ತಗೋತಾರೆ. ಹಾಗೆ ಮನೆ ವಿಳಾಸ, ನೀವು ಅದೇ ಅಡ್ರೆಸ್ಸಲ್ಲಿ ಇದ್ದೀರಾ ಇಲ್ವಾ, ಏನು ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೆ ಅದೇ ಅಡ್ರೆಸ್ಸಲ್ಲಿ ನೀವು ಈಗ ಇದ್ದೀರಾ ಇಲ್ವಾ ಅನ್ನೋದು ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಹಾಗೆ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ID ಕಾರ್ಡ್ ಜೊತೆಗೆ ಪತಿಯ ಮಾಹಿತಿ, ಮೊಬೈಲ್ ಸಂಖ್ಯೆ, ಈ ರೀತಿಯಾಗಿ ಒಂದು 10 ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅಧಿಕಾರಿಗಳು. ಆ ಒಂದು ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳ್ತಾರೆ. ನೀವು ಕರೆಕ್ಟಾಗಿ ಡೀಟೇಲ್ಸ್ ಕೊಟ್ಟರೆ ನಿಮಗೆ ಗೃಹಲಕ್ಷ್ಮಿ ಹಣದಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನು ತಗೊಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಅದನ್ನು ಕೇಳ್ತಾರೆ. ನೀವು ಸಹ ಸರಿಯಾದಂತಹ ಮಾಹಿತಿಯನ್ನು ಕೊಡಿ. ಹಾಗೆಯೇ ಈ ವೇಳೆನೇ ಅನರ್ಹರು ಅನಿಸಿದ್ರೆ ಆ ಒಂದು ಪ್ರಶ್ನೆಗಳಿಗೆ ನೀವು ಸರಿಯಾದಂತಹ ಉತ್ತರವನ್ನು ಕೊಡದೆ ಹೋಗಿ ನೀವು ಗೃಹಲಕ್ಷ್ಮಿಗೆ ಅನರ್ಹರು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ನಿಮ್ಮ ಹೆಸರುಗಳು ಗ್ಯಾರಂಟಿ ಸ್ಕೀಮ್ನಿಂದ ಆಚೆ ಬೀಳೋದಂತೂ ಪಕ್ಕ ಅಂತ ಹೇಳಬಹುದು. ಗ್ಯಾರಂಟಿ ಯೋಜನೆಯಿಂದ ನಿಜವಾದಂತಹ ಫಲಾನುಭವಿಗಳು ಯಾರೂ ಸಹ ವಂಚಿತರಾಗಬಾರ್ದು. ಆದರೆ ಅನರ್ಹರು ಯಾರಿರ್ತಾರೆ ಅವರು ಈ ಯೋಜನೆಯ ದುರುಪಯೋಗ ಕೂಡ ಮಾಡ್ಕೋಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮಗೂ ಸಹ ತೊಂದರೆ ಆಗಬಾರ್ದಲ್ಲ, ಅದಕ್ಕೋಸ್ಕರ ಅಧಿಕಾರಿಗಳೇ ನಿಮ್ಮ ಮನೆಗಳಿಗೆ ಬಂದು ಸರ್ವೆಯನ್ನು ಮಾಡ್ತಾರಂತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ತಾರಂತೆ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದೆಲ್ಲರಿಗೂ ಸಹ ಒಂದು ಅತ್ಯಂತ ಜನಪ್ರಿಯ ಯೋಜನೆ ಅಂತಲೇ ಹೇಳಬಹುದು. ಯಾಕೆಂದರೆ ಎಲ್ರಿಗೂ ಸಹ ತಿಂಗಳು 2,000 ದುಡ್ಡು ಬರ್ತಾ ಇರೋದು ಈ ಯೋಜನೆಯಲ್ಲಿ. ಸೊ ಎಲ್ರಿಗೂ ಸಹ ಒಂದು ಅತ್ಯಂತ ಜನಪ್ರಿಯ ಯೋಜನೆ ಅಂತಲೇ ಹೇಳಬಹುದು. ಈಗ ಅದರಲ್ಲಿ ಒಂದು ಮಹತ್ವದ ಬದಲಾವಣೆ ಆಗ್ತಾ ಇದೆ. ಈ ಯೋಜನೆಯಲ್ಲಿ ಆಗ್ತಿರುವಂತಹ ಹಣದ ಪೋಲನ್ನು ತಡೆಯೋದಕ್ಕೋಸ್ಕರ ಈಗ ಸರ್ಕಾರ ಪಣ ತೊಟ್ಟಿದೆ. ಫಲಾನುಭವಿಗಳ ಪಟ್ಟಿಯನ್ನು ಒಂದು ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಈಗ ಮುಂದಾಗಿದ್ದಾರೆ. ಆದರೆ ಒಂದು ಸಾರ್ವಜನಿಕರ ವಿರೋಧದ ಹಿನ್ನೆಲೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆಯನ್ನು ಕೈಬಿಟ್ಟು ಕೇವಲ ಮರುಪರಿಶೀಲನೆ ನಡೆಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ.
ಹಾಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದಂತಹ ದಿನೇಶ್ ಗೂಳಿಗೌಡ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರಂತೆ. ಏನಪ್ಪ ಅದು ಪತ್ರ ಅಂತ ಹೇಳೋದಾದ್ರೆ, ಮಾರ್ಚ್ 2026ರ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ಈಗಾಗಲೇ ಮರಣ ಹೊಂದಿರುವಂತಹ ಸುಮಾರು 1,95,224 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇನ್ನೂ ಸಹ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅನ್ನೋದು. ಈ ರೀತಿಯಾಗಿ ಅವರು ಪತ್ರ ಬರೆದಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಸುಮಾರು 39.5 ಕೋಟಿ ರೂಪಾಯಿ, ಹಾಗೆ ವರ್ಷಕ್ಕೆ 468.54 ಕೋಟಿ ರೂಪಾಯಿಗಳಷ್ಟು ಒಂದು ದೊಡ್ಡ ಮೊತ್ತ ಅಂತಲೇ ಹೇಳ್ಬೋದು. ಇದು ಪೋಲಾಗ್ತಾ ಇದೆ. ಈ ಒಂದು ಆರ್ಥಿಕ ನಷ್ಟವನ್ನು ತಡಿಬೇಕು ಅಂತ ಹೇಳಿ ಇದೀಗ ಕೂಡಲೇ ಅನರ್ಹರು ಯಾರ್ಯಾರು ಇರ್ತಾರೆ ಅವರನ್ನು ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಅವರು ಪತ್ರವನ್ನು ಬರೆದಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇವರು CM DK ಶಿವಕುಮಾರ್ ಅವರು ಗಂಭೀರವಾಗಿ ಪರಿಗಣಿಸಿ ಒಂದು ಯಾರು DK ಶಿವಕುಮಾರ್ ಅವರ ಒಂದು ನೇತೃತ್ವದ ಸರ್ಕಾರದಲ್ಲಿ ಪೋಲಾಗ್ತಾ ಇರುವಂತಹ ಹಣವನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತ ಸರ್ಕಾರ ಯೋಚನೆ ಮಾಡಿತ್ತು ಮುಂಚೆ. ಆದರೆ ಇದರಲ್ಲಿ ಏನಿದ್ದಾರೆ, ಅರ್ಹರಿಲ್ಲದವರನ್ನ ಯೋಜನೆಯಿಂದ ಕೈ ಬಿಡೋದಕ್ಕೆ, ಯಾರು ಅರ್ಹರಿರಲ್ಲ ಅವ್ರನ್ನ ಯೋಜನೆಯಿಂದ ಕೈ ಬಿಡೋದಕ್ಕೆ ಕೂಡ ತೀರ್ಮಾನ ಮಾಡಿತ್ತು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಕಾರಣ ಈಗಿರುವಂತಹ ಒಂದು ಹೊಸ ಅರ್ಜಿಯನ್ನು ಪಡೆಯದೆ ಮರು ಪರಿಶೀಲನೆ ಅರ್ಜಿಯನ್ನು ಪಡೆಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮರು ಪರಿಶೀಲನಾ ಅರ್ಜಿಗಳನ್ನು ಪಡೆಯೋದಕ್ಕೆ ಅಧಿಕಾರಿಗಳು ಯಾವ ರೀತಿ ನಾವು ಮಾಡಬೇಕು ಅನ್ನೋ ಪ್ಲಾನ್ ಅನ್ನು ಈಗಾಗಲೇ ಸಿದ್ಧಪಡಿಸಿದ್ದು ಕೂಡ ಆಗಿದೆ. ಈ ಬಾರಿ ಫಲಾನುಭವಿಗಳು ಈ ಕೆಳಗಿನ ದಾಖಲೆಗಳನ್ನು ನೀಡೋದು ಖಂಡಿತವಾಗಿ ಕಡ್ಡಾಯ ಅಂತಲೇ ಹೇಳಬಹುದು. ಯಾವ್ಯಾವ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡ್ಕೋಬೇಕಂದ್ರೆ, ಫಸ್ಟ್ ನೀವು ಆಧಾರ್ ಕಾರ್ಡು, ವೋಟರ್ ID ಹಾಗೆ ರೇಷನ್ ಕಾರ್ಡ್, ಈ ಮೂರಂತೂ ಪಕ್ಕ ಇರಲೇಬೇಕು. 3 ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ID ಲಿಂಕ್ ಮಾಡುವಂತಹ ಮೂಲಕ, ಅಂದರೆ ನೀವು ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ID ಲಿಂಕ್ ಮಾಡಿಸ್ಬೇಕಾಗುತ್ತೆ. ಇದರ ಮೂಲಕ ನಕಲಿ ಅಥವಾ ಯಾರು ಮೃತ ಫಲಾನುಭವಿಗಳನ್ನು ಇದರಿಂದ ಸುಲಭವಾಗಿ ಗುರುತಿಸೋದಕ್ಕೆ ಸರ್ಕಾರ ಪ್ಲಾನ್ ಅನ್ನು ಹಾಕೊಂಡಿದೆ. ಇದನ್ನು ಕೂಡ ನೀವು ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ID ಕೂಡ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಈಗಾಗಲೇ ಸಿದ್ಧಪಡಿಸಲಾಗಿರುವಂತಹ ಮರು ಪರಿಶೀಲನಾ ಅರ್ಜಿಯ ಒಂದು ಮಾದರಿ ಏನಿದೆ ಅದನ್ನು CM ಹಾಗೆ ಸಚಿವರಿಗೆ ತೋರಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಾದಂತಹ ಒಂದು ಅಂತಿಮ ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.